Okay, shall we start? Right, now we'll start with our coding. Before we go to exam server XAMPP and open start the Apache server, ಅವೆಲ್ಲ ಮಾಡೋದಕ್ಕೆ ಮುಂಚೆ ಇಂಪಾರ್ಟೆಂಟ್ ಇದೆ. ಓಕೆ, ಅದನ್ನೆಲ್ಲ ನೋಡೋಣ ಫಸ್ಟ್, ದೆನ್ ವಿಲ್ ಸ್ಟಾರ್ಟ್ ದಿ ಸರ್ವರ್ ಅಂಡ್ ಆಲ್. ಓಕೆ, ಸೊ ಯಾವುದಪ್ಪ ಅದು ಅಂತ ನೋಡೋಣ ಸ್ಟೆಪ್ ಬೈ ಸ್ಟೆಪ್. ಓಕೆ, ಲೆಟ್ಸ್ ಸ್ಟಾರ್ಟ್ ಅವರ್ ಕೋಡಿಂಗ್. ಈ ಕೋಡಿಂಗಲ್ಲಿ ಫಸ್ಟ್ ಏನೇನು ಯೂಸ್ ಮಾಡ್ತೀವಿ ಅಂತಲೂ ಗೊತ್ತಾಗುತ್ತೆ. ಸೊ ಜಸ್ಟ್ ಲೆಟ್ಸ್ ಗೋ ಥ್ರೂ ದಿಸ್ login4.php which is there, and I will create one more file for you, login5.php, and create one more database for you to show you how to create database. ಓಕೆ, ಸೊ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಫಸ್ಟು ಕೋಡಿಂಗ್ ಎಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ವಿ ವಿಲ್ ಕ್ರಿಯೇಟ್ ಓನ್ಲಿ ಒನ್ ಫೈಲ್ .php. ಇದನ್ನು login5.php ಮಾಡ್ತಾ ಇದ್ದೀನಿ. ಜಸ್ಟ್ ಯು ಅಂಡರ್ಸ್ಟ್ಯಾಂಡ್ ವಿತ್ login4.php, and I create one more file called style sheet ಒಂದು ಕ್ರಿಯೇಟ್ ಮಾಡಿದ್ದೀನಿ, style.cs ಅಂತ, ಚೆಂದ ಕಾಣಲಿ ಅಂತ. ಓಕೆ, ಸೊ ಅದು ಮಾಡ್ತಾ ಇದ್ರೆ ನಡೀತದೆ. ಲೆಟ್ಸ್ ಗೋ ಟು ಅವರ್ ಕೋಡಿಂಗ್. ಒಂದೇ ಫೈಲ್ ಕ್ರಿಯೇಟ್ ಮಾಡಬೇಕು. ವೇರ್ ಯು ಕ್ರಿಯೇಟ್ ಸರ್ವರ್ ನೇಮ್, ಲೋಕಲ್ ಹೋಸ್ಟ್ ಕ್ರಿಯೇಟ್ ಮಾಡಬೇಕು. ವೇರಿಯಬಲ್, ಇವಿಷ್ಟು ವೇರಿಯಬಲ್ಸ್ ಕಾಣಿಸ್ತಾ ಇದೆಯಲ್ಲ, ಇವಿಷ್ಟು ವೇರಿಯಬಲ್ಸ್ ವಿ ಆರ್ ಕ್ರಿಯೇಟಿಂಗ್. ವೇರ್ ಯು ಕ್ರಿಯೇಟ್ ಸರ್ವರ್ ನೇಮ್, ಲೋಕಲ್ ಹೋಸ್ಟ್ ಕೊಡಿ, ಯೂಸರ್ ನೇಮ್ ಏನು ಕೊಟ್ಟಿಲ್ಲ ಅಂತ ನಿಮಗೆ ಗೊತ್ತಿರಲ್ಲ, ಅದ್ರ ರೂಟ್ ಅಂತ ಕೊಡಿ. ಪಾಸ್ವರ್ಡ್ ನಲ್, ಈ ಪಾಸ್ವರ್ಡ್ ಕೊಟ್ಟಿಲ್ಲ ಅದರಿಂದ ನಲ್ ಕೊಡಿ. ಓಕೆ, ಡಾಟಾಬೇಸ್ ವಿತ್ BCADB ಇಲ್ಲಿ ನಾನು ಕ್ರಿಯೇಟ್ ಮಾಡಿಬಿಟ್ಟು ಚೆಕ್ ಮಾಡಿದ್ದೀನಿ, ಅದು ಔಟ್ಪುಟ್ ಬಂದಿದೆ. ಸೊ ಬಟ್ ಈ ನಿಮಗೋಸ್ಕರ BCADB 1 ಕೂಡ ಕ್ರಿಯೇಟ್ ಮಾಡ್ತೀನಿ, ಅವಾಗ ನೀವು ಹೇಗೆ ಮಾಡೋದು ಅಂತ ನೋಡ್ಬೋದು. ಓಕೆ, ಸೊ ಐ ವಿಲ್ ಸೇವ್ ಇಟ್ ಆಸ್ login5.php and then save it with 1. ವಿಲ್ ಡೂ ದಟ್. ಓಕೆ, ಈಗ ಕನೆಕ್ಷನ್, ಒಂದು ಕ್ಲಾಸ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ತೀರಾ, ಕ್ಲಾಸ್ ನೇಮ್ ದೆನ್ ಆಬ್ಜೆಕ್ಟ್ ನೇಮ್ ಈಕ್ವಲ್ಸ್ ನ್ಯೂ ಕ್ಲಾಸ್ ನೇಮ್ ಕೊಡ್ತಿರಲ್ಲ, ಅದೇ ಥರ ಯು ಕ್ರಿಯೇಟ್ CONN, ಇಟ್ಸ್ ಎ ವೇರಿಯಬಲ್, ಲೋಕಲ್ ವೇರಿಯಬಲ್ ನೀವು ಕ್ರಿಯೇಟ್ ಮಾಡುವಂಥ ವೇರಿಯಬಲ್. ನ್ಯೂ MySQLi ಈಸ್ ದಿ ಕ್ಲಾಸ್ ನೇಮ್, ವೇರ್ ವಿತ್ ಪ್ಯಾರಾಮೀಟರ್ ಸರ್ವರ್ ನೇಮ್, ಯೂಸರ್ ನೇಮ್, ಪಾಸ್ವರ್ಡ್, ಡಾಟಾಬೇಸ್. ಇಲ್ಲಿ ತಗೊಂಡಿರೋ 4 ವೇರಿಯಬಲ್ನ ಯೂಸ್ ಮಾಡಿದ್ದೀವಿ. ಓಕೆ, ಸೊ ಕನೆಕ್ಷನ್ ಮಾಡಲಿಕ್ಕೆ ಇಷ್ಟನ್ನು ಯೂಸ್ ಮಾಡ್ತೀವಿ. ಸರ್ವರ್ ನೇಮ್ ಇಸ್ ಲೋಕಲ್ ಹೋಸ್ಟ್, and username is root, and password we are not given is null, and database name is BCADB for here, and I will create for you BCADB1. okay, so you ಇಷ್ಟು ಗೊತ್ತಾಯ್ತಲ್ವಾ, clear with this? Fine, let's go to the next thing. So if connection not happens, ಇದು ಚೆಕ್ ಮಾಡಲಿಕ್ಕೆ, ಚೆಕ್ ದ ಕನೆಕ್ಷನ್. if connection not happens, ಹೇಗೆ ಕನೆಕ್ಷನ್ ಕ್ಲಿಯರ್ ಆಗಲಿಲ್ಲ, ಆವಾಗ ಈ ಎರರ್ ಬರುತ್ತೆ, ವಿಚ್ ವಿ ವಿಲ್ ಶೋ ಇಟ್ ಬೈ ಡೈ ಅನ್ನೋದು ಪ್ರಾಂಪ್ಟ್ ಆಗುತ್ತೆ, ಅದು ತೋರಿಸುತ್ತೆ ನಿಮಗೆ ಕನೆಕ್ಷನ್ ಸರಿಯಾಗಿ ಆಗಲಿಲ್ಲ ಅಂತ. ಓಕೆ, ಸೊ ಹೌ ಯು ಕನೆಕ್ಟ್ ಅದು ಎಲ್ಲಿಗೆ ಬರುತ್ತೆ, ಕನೆಕ್ಟ್ ಎರರ್ ಅನ್ನೋ ವೇರಿಯಬಲ್ ಬರುತ್ತೆ, ಅಲ್ಲಿ ಸ್ಟೋರ್ ಆಗುತ್ತೆ, ಅದನ್ನು ಶೋ ಮಾಡೋದಿಲ್ಲಿ. ಆಯ್ತಾ? ಸೊ -greater than, how you access the members of the class ಮೆಥಡ್ಸ್ನ ಹೇಗೆ ಆಕ್ಸೆಸ್ ಮಾಡ್ತೀರಾ, -greater than, ಇಲ್ಲೂ ಕೂಡ ಹಾಗೇನೆ. ಸೊ ಇದು ಇಷ್ಟು ಕ್ಲಿಯರ್ ಆಯ್ತಲ್ವಾ? ಸೊ ದಿಸ್ ಥಿಂಗ್ ಇಸ್ ಡನ್, ರೈಟ್? ನೌ ಇಟ್ಸ್ ಡನ್. ವಿಲ್ ಗೋ ಟು ದ ಫಂಕ್ಷನ್. ಈ ಫಂಕ್ಷನ್ನು ಇಲ್ಲಿಂದ ಇಲ್ಲಿವರೆಗೂ ವಿಚ್ ವಿಲ್ ರಿಟರ್ನ್ ಟ್ರೂ ಆರ್ ಫಾಲ್ಸ್. ಈ ಫಂಕ್ಷನ್ ಏನಕ್ಕಪ್ಪ ಅಂದರೆ ವಿಚ್ ರಿಟರ್ನ್ ಟ್ರೂ ಆರ್ ಫಾಲ್ಸ್ ಅಷ್ಟೇ. ಓಕೆ, ಸೊ ಅದು ಏನಕ್ಕೆ ಟ್ರೂ ಆರ್ ಫಾಲ್ಸು ಅಂತ ವಿಲ್ ಗೋ ಥ್ರೂ ಅಂಡ್ ಇಲ್ಲಿ ಬೇಕಾಗಿರೋದು ಪ್ಯಾರಾಮೀಟರ್ಸ್, ಈ ಫಂಕ್ಷನ್ಗೆ ಬೇಕಾಗಿರೋ ಪ್ಯಾರಾಮೀಟರ್ಸ್. ಫಂಕ್ಷನ್ ನೇಮ್ ಏನು, ವ್ಯಾಲಿಡೇಟ್ ಕ್ರೆಡೆನ್ಷಿಯಲ್ಸ್. ಕನೆಕ್ಷನ್ ಪ್ಯಾರಾಮೀಟರ್ ಯಾವುದು, ಇದು ಆಬ್ಜೆಕ್ಟ್, ಕನೆಕ್ಷನ್ ಆಬ್ಜೆಕ್ಟ್ ಇರಲೇಬೇಕು. ಅಂಡ್ ಯೂಸರ್ ನೇಮ್ ಪಾಸ್ವರ್ಡ್, ಇದು ದಿಸ್ ಇಸ್ ನಾಟ್ ದಿಸ್ ಯೂಸರ್ ನೇಮ್, ಈ ಯೂಸರ್ ನೇಮ್ ಪಾಸ್ವರ್ಡ್ ಕನೆಕ್ಷನ್ ರಿಲೇಟೆಡ್. ಈ ಯೂಸರ್ ನೇಮ್ ಪಾಸ್ವರ್ಡು ಇವರ ಡಾಟಾಬೇಸ್ ಯಾವುದು, BCADBಯಲ್ಲಿರೋ ಡಾಟಾಬೇಸ್ ಯೂಸರ್ ನೇಮ್ ಪಾಸ್ವರ್ಡ್, ರೈಟ್? ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದಿಸ್.
but username passwords are necessary here to log in, right? So to take those username and passwords in the connection, if you suppose you are creating a database of student or employee, then you take a user ID, that means student ID or employee ID, then name and all those things here to and put it here, right? Okay, let it be. Is that if that is the case, we are creating a table. If you are just using checking username password matches, so this function is. So now SQL equals, we create one more variable where is connection, where executing query string is stored, right? So select star from table, select star from table, which is a table user is the table, and where username equals, ಅದರಲ್ಲಿ username ಅನ್ನೋದು ಯೂಸರ್ ಟೇಬಲ್ ಅಲ್ಲಿ username ಅನ್ನೋದೊಂದು ಕಾಲಮ್ ಅಥವಾ username ಅನ್ನೋದೊಂದು ಫಸ್ಟ್ ಕಾಲಮ್, ಪಾಸ್ವರ್ಡ್ ಅನ್ನೋದು ಸೆಕೆಂಡ್ ಕಾಲಮ್. ಅದರಲ್ಲಿ $username ನಾವು ತಂದಿರೋ $username ಮ್ಯಾಚ್ ಆಗ್ತದೆಯಾ ಅಂತ ಚೆಕ್ ಮಾಡೋದು. ದಟ್ ನೀವು ಕ್ವೆರಿ ಬರೀತಿರಲ್ಲ, ದ ಸೇಮ್ ಥಿಂಗ್ ವಿ ಯೂಸ್ ಇಟ್. ಆ್ಯಂಡ್ ಚೆಕ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಓಕೆ ಇದು ಕ್ವೆರಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಕ್ವೆರಿ ಎಕ್ಸಿಕ್ಯೂಟ್ ಮಾಡಿ ರಿಸಲ್ಟಿಗೆ ಸ್ಟೋರ್ ಮಾಡ್ತೀವಿ. $ರಿಸಲ್ಟ್ಗೆ ಕನೆಕ್ಷನ್ ಐಫನ್ ಗ್ರೇಟರ್ ದೆನ್ ಇದು ಸಬ್ಸೆಟ್, ದಟ್ ಮೀನ್ಸ್ ಮೆಥಡ್ ಕಾಲ್ ಮಾಡೋದು. ಕ್ವೆರಿ ಕನೆಕ್ಷನ್ ವೇರಿಯಬಲ್ ಇಸ್ ಅನ್ ಆಬ್ಜೆಕ್ಟ್, ನಾವು ಕ್ಲಾಸ್ ಆಬ್ಜೆಕ್ಟ್, ಅದರ ಕ್ವೆರಿನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ we use built-in function query and $SQL which is a connection string here. ಸೊ ಆ ಸ್ಟ್ರಿಂಗ್ ಡೈರೆಕ್ಟಾಗಿ ಅಲ್ಲಿ ರನ್ ಆಗುತ್ತೆ, ಔಟ್ಪುಟ್ ರಿಸಲ್ಟ್ಗೆ ಸ್ಟೋರ್ ಆಗುತ್ತೆ. ಸೊ ರಿಸಲ್ಟಲ್ಲಿ ಚೆಕ್ ಮಾಡಬೇಕು, ರಿಸಲ್ಟ್ ಖಾಲಿನೇ ಇತ್ತಾ ಅಥವಾ ರಿಸಲ್ಟಲ್ಲಿ ಏನೂ ಇಲ್ಲ ಅನ್ನೋದಕ್ಕೆ ಇದು ಅಂಡ್ ಗೆಟ್ನ ಯೂಸ್ ಮಾಡಿ, ಎರಡು ಟ್ರೂ ಇರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ರಿಸಲ್ಟ್ ಬಂದಿರೋದು ಮ್ಯಾಚ್ ಆಗಿದ್ರೆ ಮಾತ್ರ ರಿಸಲ್ಟ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ, ಆಯಿತಾ? ಸೊ ಇಟ್ ವಿಲ್ ರಿಟರ್ನ್ ಟ್ರೂ ಫಾರ್ ದ್ಯಾಟ್, else it will return false. So this function ಕೆಲಸ ಇಷ್ಟೇ. It will take username and password as a parameter and connection using the connection which you have created here. Connection object ನ ಯೂಸ್ ಮಾಡಿಕೊಂಡು ಇದು username password ನ ಚೆಕ್ ಮಾಡುತ್ತೆ. ಯಾವುದರಲ್ಲಿ ಯೂಸರ್ ಟೇಬಲ್ ಅಲ್ಲಿ, BCA ಡಾಟಾಬೇಸ್ ಅಲ್ಲಿ ಯೂಸರ್ ಟೇಬಲ್ ಅಲ್ಲಿ, ಅಂಡ್ ಎರಡು ಕಾಲಮ್ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನೋ ಕಾಲಮ್ ಅಲ್ಲಿ ಮ್ಯಾಚ್ ಆದರೆ ಒಂದು ವ್ಯಾಲ್ಯೂ ಬಂದಿರುತ್ತೆ, ಅದು ಟ್ರೂ ಆಗುತ್ತೆ, ಅದರ್ವೈಸ್ ಫಾಲ್ಸ್ ಆಗುತ್ತೆ, ರಿಟರ್ನ್ ಆಗುತ್ತೆ. ಸೊ ದಟ್ ಫಂಕ್ಷನ್ ಇಸ್ ಡನ್. ಸೊ ಇಲ್ಲಿಂದ ಎಲ್ಲ ಗೊತ್ತಾಯ್ತಲ್ವಾ? ಐ ರಿಪೀಟ್ ಒನ್ಸ್ ಅಗೈನ್, ಐ ಥಿಂಕ್ ಯು ಡೋಂಟ್ ನೀಡ್. ಸರ್ವರ್ ನೇಮ್ ಲೋಕಲ್ ಹೋಸ್ಟ್, ಯೂಸರ್ ನೇಮ್ ರೂಟ್, ನೀವೇನು ಕೊಟ್ಟಿರಲಿಲ್ಲ ಅಂತ ಅನಿಸುತ್ತೆ, ಬಟ್ ರೂಟ್ ಈಸ್ ಬೈ ಡಿಫಾಲ್ಟ್. ಪಾಸ್ವರ್ಡ್ ನಲ್ಲಿರುತ್ತೆ, ನಾವು ಕೊಟ್ಟಿಲ್ಲದೆ ಇರೋದ್ರಿಂದ. ಇಫ್ ಯು ಗಿವನ್ ವೆನ್ ಯು ಸ್ಟಾರ್ಟ್ this example, if you are giving password again and again ಅಂದರೆ ಇದು ಇದೆ ಅಂತ. ಏನು ಕೊಡ್ತಿಲ್ಲ ಅಂದರೆ, ನೀವು ಡೈಲಿ ಏನು ಕೊಡ್ತಾ ಇಲ್ಲ ಅಂದರೆ ನಲ್ಲಿದೆ ಅಂತ ಅರ್ಥ ಆಯ್ತಾ? ಆ್ಯಕ್ಚುಲಿ ಕೊಡಬೇಕು, ಕೊಟ್ಟಿದ್ರೆ ಎವ್ರಿ ಟೈಮ್ ಇಟ್ ವಿಲ್ ಆಸ್ಕ್ ಪಾಸ್ವರ್ಡ್ ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಇಟ್, ರೈಟ್? ಓಕೆ, ನೌ ಇಟ್ಸ್ ನಾಟ್ ಗಿವನ್, ಸೊ ರೂಟ್ ಈಸ್ ದ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಈಸ್ ನಲ್, ಆ್ಯಂಡ್ ದಿಸ್ ವಿಲ್ ಕ್ರಿಯೇಟ್ ಮಾಡಿದಾಗ ಬರುತ್ತದು, ಅದನ್ನು ಆಮೇಲೆ ಹೇಳ್ತೀನಿ. ಡಾಟಾಬೇಸ್ನ ಕ್ರಿಯೇಟ್ ಮಾಡಬೇಕು, ಆ್ಯಂಡ್ ಡಾಟಾಬೇಸ್ ಕ್ರಿಯೇಟ್ ಮಾಡೋದಷ್ಟೇ ಅಲ್ಲ, ಟೇಬಲ್ ಯೂಸರ್ ಕೂಡ ಕ್ರಿಯೇಟ್ ಮಾಡಬೇಕು. ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಓಕೆ, ಸೊ ದಿಸ್ ಥಿಂಗ್ ಈಸ್ ಡನ್. ಇಷ್ಟುವರೆಗೂ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಜಸ್ಟ್ ಗೋ ಥ್ರೂ ಒನ್ಸ್ ಅಗೈನ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ಟು ದಿ ಮೇನ್ ಪ್ರೋಸೆಸ್ ವೇರ್ ಯುವರ್ ಸರ್ವರ್ ರಿಕ್ವೆಸ್ಟ್ ಮೆಥಡ್ ಈಸ್ ಪೋಸ್ಟ್ and you get those values here. So ಯೂಸರ್ನೇಮ್ಗೆ $username ವ್ಯಾಲ್ಯೂ ತಗೋತೀರಾ, $ಪಾಸ್ವರ್ಡ್ಗೆ ಪಾಸ್ವರ್ಡ್ ತಗೋತೀರಾ, ವಿಚ್ ಈಸ್ ಫ್ರಮ್ ಟೆಕ್ಸ್ಟ್ ಬಾಕ್ಸ್. ಇಲ್ಲಿದೆ, ಡೋಂಟ್ ವರಿ. ಇಲ್ಲಿಂದ ಇಲ್ಲಿ ಯೂಸರ್ ನೇಮ್ ಇದೆ ನೋಡಿ, ಇಲ್ಲಿ ಪಾಸ್ವರ್ಡ್ ಇದೆ ನೋಡಿ, ಈ ಟೆಕ್ಸ್ಟ್ ಬಾಕ್ಸ್ಗಳಿಂದ ಇಲ್ಲಿಗೆ ಬರ್ತಾ ಇದೆ ಅಷ್ಟೇ. ದಟ್ಸ್ ಇಟ್, ಡೋಂಟ್ ವರಿ. ಆ್ಯಂಡ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದೀಸ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ದೀಸ್ ಆರ್ ಕನೆಕ್ಷನ್ ಯೂಸರ್ ನೇಮ್ ಪಾಸ್ವರ್ಡ್ಸ್ ಆ್ಯಂಡ್ ದಿಸ್ ಈಸ್ ಯುವರ್ ಯೂಸರ್ ಟೇಬಲ್ ಯೂಸರ್ ನೇಮ್ ಪಾಸ್ವರ್ಡ್ಸ್. ಓಕೆ, ಡೋಂಟ್ ವರಿ. ಆ್ಯಂಡ್ ದೇ ವಿಲ್ ಡೋಂಟ್ ಇಷ್ಟೊಂದು ಇರೋದ್ರಿಂದ ಅದು ವೇರಿಯಬಲ್ ಮಿಸ್ ಮ್ಯಾಚ್ ಅಂತ ಎರರ್ ಕೂಡ ಬರಲ್ಲ. ಡೋಂಟ್ ವರಿ, ಯು ಗೆಟ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಹಿಯರ್, ಆ್ಯಂಡ್
ಐ ಸೆಂಡಿಂಗ್ ದಿಸ್ ವ್ಯಾಲಿಡೇಟ್ ಕ್ರೆಡೆನ್ಷಿಯಲ್ ಆ ಫಂಕ್ಷನ್ಗೆ ಮತ್ತೆ ಕಳಿಸ್ತಾ ಇದ್ವಿ. ಇಲ್ಲಿ ನೋಡಿ, ಇದು ಕಳಿಸಿ ಆದಮೇಲೆ ಅದು ಟ್ರೂ ಬಂದರೆ ಇಟ್ ವಿಲ್ ಲಾಗಿನ್ ಸಕ್ಸಸ್ಫುಲ್, ವೆಲ್ಕಮ್ ಯೂಸರ್ ನೇಮ್ ಕೊಡುತ್ತೆ. ಅದರ್ವೈಸ್ ಇನ್ವ್ಯಾಲಿಡ್ ಯೂಸರ್ ನೇಮ್ ಅಂಡ್ ಪ್ಲೀಸ್ ಚೆಕ್ ಇಟ್ ಅಗೇನ್, ಯೂಸರ್ ನೇಮ್ ಪಾಸ್ವರ್ಡ್ ಯಾವುದು ತಪ್ಪಿದೆ ಅಂತ ಅದನ್ನು ಚೆಕ್ ಮಾಡಿ ಅಂತ ಹೇಳುತ್ತೆ ಅಲ್ವಾ. ದಟ್ಸ್ ಇಟ್. ಸೊ ದಿಸ್ PHP ಪಾರ್ಟ್ ಈಸ್ ಓವರ್. ಇಟ್ಸ್ ವೆರಿ ಕ್ವೈಟ್ ಸಿಂಪಲ್. ನಾವು ಕಮ್ ಟು ದ HTML ಪಾರ್ಟ್. ಒಂದೇ ಪೇಜಲ್ಲಿ ಕ್ರಿಯೇಟ್ ಮಾಡೋದ್ರಿಂದ ಇದು ಇಲ್ಲೇ ಬರ್ತದೆ. ಓಕೆ, ಲಾಗಿನ್ ಫಾರ್ಮ್ ಅಂತ ಟೈಟ್ಲ್ ಕೊಟ್ಟಿದ್ದೀನಿ. ಆ್ಯಂಡ್ ಲಿಂಕ್ ಐ ಟೋಲ್ಡ್ ಯು ಸ್ಟೈಲ್ ಶೀಟ್ ಯೂಸ್ ಮಾಡಿದ್ದೀವಿ ಟು ಮೇಕ್ ಇಟ್ ಯೂಸ್ ಬ್ಯೂಟಿಫುಲ್, ಸಮ್ ಕಲರ್ಫುಲ್ ಆಗಿ ಕಾಣಲಿ ಅಂತ ಮಾಡಿದ್ವಿ ಸ್ಟೈಲ್ ಶೀಟ್ನ. ಯು ಕ್ಯಾನ್, ಇಫ್ ಯು ಡೋಂಟ್ ಯೂಸ್ ಇಟ್ ದೆನ್ ಇಟ್ ವಿಲ್ ಆಲ್ಸೋ ರನ್, ನೋ ಪ್ರಾಬ್ಲಮ್, ವಿತ್ ವೈಟ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ವೈಟ್ ಬಟನ್ಸ್, ರೈಟ್. ನೌ ವಿಲ್ ಫಾರ್ಮ್ ಮೆಥಡ್ ಪೋಸ್ಟ್ ಆಸ್ ಯೂಸ್ವಲ್ ಅಂಡ್ ನೇಮ್ ಫಾರ್ಮ್ ಕೊಟ್ಟಿದ್ದೀನಿ. ನೇಮ್ ಕೊಟ್ಟಿರೋದು ಏನಕ್ಕೆ ಅಂದರೆ ಯೂಸ್ ಇಟ್ ಇನ್ ರಿಲೇಟಿವ್, ದಟ್ ಈಸ್ ಸ್ಟೈಲ್ ಶೀಟಲ್ಲಿ ಯೂಸ್ ಮಾಡಿರೋದ್ರಿಂದ, ಅದನ್ನು ಡಿಸೈನ್ ಮಾಡೋದ್ರಿಂದ. ಓಕೆ, ಅದರ್ವೈಸ್ ಕೊಡೋದು ಕೂಡ ಅವಶ್ಯಕತೆ ಇಲ್ಲ. ಓಕೆ, ಯೂಸರ್ ನೇಮ್ ಲೇಬಲ್ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ಪುಟ್ ಟೈಪ್ ಇಸ್ ಟೆಕ್ಸ್ಟ್ ಬಾಕ್ಸ್ ವಿಚ್ ನೇಮ್ ಈಸ್ ಆಲ್ಸೋ ಯೂಸರ್ ನೇಮ್, ರೈಟ್. ಆ್ಯಂಡ್ ಅನದರ್ ಲೇಬಲ್ ಪಾಸ್ವರ್ಡ್. ಆ್ಯಂಡ್ ವಿ ಕ್ರಿಯೇಟೆಡ್ ಪಾಸ್ವರ್ಡ್, ಇನ್ಪುಟ್ ಟೈಪ್ ಪಾಸ್ವರ್ಡ್, ಏನು ಕಾಣಿಸೋದಿಲ್ಲ, ಡಾಟ್ ಡಾಟ್ ಕಾಣಿಸುತ್ತೆ. ಆ್ಯಂಡ್ ಅದಕ್ಕೆ ಕೂಡ ನೇಮ್ ಕೊಟ್ಟಿದ್ದೀವಿ ಪಾಸ್ವರ್ಡ್ ವಿಚ್ ವಿಲ್ ಯೂಸ್ ಇಟ್ ಇನ್. ಓಕೆ, ಫೈನ್. ಫೈನಲಿ ಸಬ್ಮಿಟ್ ಆ್ಯಂಡ್ ಐ ಡಿ use it, and I used it in my CSS file also, and value is login, right. This thing is done. And slash farm ಬಟನ್ ಹಾಕಿದ್ವಿ, ಏನಿಲ್ಲ, ಇಲ್ಲಿ ನೋಡ್ಕೊಳ್ಳಿ ಗೊತ್ತಾಗ್ತದೆ. shall I run it once again? ರನ್ ಮಾಡಿರೋದಿದೆಯಾ? ನೋ, ಐ ಜಸ್ಟ್ ಕ್ಲೋಸ್ ಇಟ್. ಸೊ ಏನಿಲ್ಲ, ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡು ಅಂತ ಲೇಬಲ್ಸ್ ಬರುತ್ತೆ, ಟೆಕ್ಸ್ಟ್ ಬಾಕ್ಸ್ ಬರುತ್ತೆ, ಆ್ಯಂಡ್ ಟೆಕ್ಸ್ಟ್ ಬಾಕ್ಸ್ ಫಾರ್ ಪಾಸ್ವರ್ಡ್ ಕೂಡ ಬರುತ್ತೆ. ಕೆಳಗಡೆ ಸಬ್ಮಿಟ್ ಬಟನ್ ಇರುತ್ತೆ, ಅದಕ್ಕೆ ಲಾಗಿನ್ ಅಂತ ಕೊಡ್ತೀವಿ, ಲಾಗಿನ್ ಅಂತ ಬಟನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ. ದಟ್ಸ್ ಇಟ್. ಆ್ಯಂಡ್ ಕ್ಲೋಸ್ ದ ಫಾರ್ಮ್ ಆ್ಯಂಡ್ ಕ್ಲೋಸ್ ದ ಬಾಡಿ ಆ್ಯಂಡ್ ಕ್ಲೋಸ್ ದ HTML. ಆಫ್ಟರ್ ಆಲ್ ಡೂಯಿಂಗ್ ದಟ್, ಪ್ಲೀಸ್ ಕ್ಲೋಸ್ ದ ಕನೆಕ್ಷನ್. ಯು ಕಾಲ್ ದ ಮೆಥಡ್ ವಿತಿನ್ ದ connection object using hyphen and greater than symbol to close the connection, right. So this thing will, all thing is done. What ಈಗ processor ಏನು ಮಾಡೋದು ನೋಡೋಣ. Now you go for Windows and search for XAMPP and start the Apache, start the MySQL, and it is done. So both are running now. You can minimize or close it. I just save the file name with Alt F, save as login file. Okay, I changed the login file.php ಹಾಗೆ ಇರಲಿ. I just saved it, just opened it. So root ಇದೆ. I create ನಾನು ಚೇಂಜಸ್ ಮಾಡ್ತಾ ಇದ್ದೀನಿ ಕೋಡಿಂಗಲ್ಲಿ, ನೋಡ್ಕೊಳ್ಳಿ. I create BCA DB1 ಕ್ರಿಯೇಟ್ ಮಾಡ್ತೀನಿ, ಬಟ್ ಅದಕ್ಕೂ ಮುಂಚೆ ನಿಮಗೆ ತೋರಿಸ್ತಾ ಇದ್ದೀನಿ. DB1 ಅಂತ ಕ್ರಿಯೇಟ್ ಮಾಡೋಣ. ಯೂಸರ್ ನೇಮ್ ಹಾಗೆ ಇರಲಿ, ಯೂಸರೇ ಇರಲಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದಟ್. ಜಸ್ಟ್ ದಟ್ ಸೆಟ್ ಆ್ಯಂಡ್ ನಥಿಂಗ್ ಟು ಚೇಂಜ್ ಎನಿಥಿಂಗ್ ಮೋರ್. ದಟ್ಸ್ ಡನ್. ಸೊ ಐ ಜಸ್ಟ್ ಸೇವ್ ಇಟ್. ದೆನ್ ಐ ವಿಲ್ ಕಮ್ ಬ್ಯಾಕ್ ಟು ಯುವರ್ ಬ್ರೌಸರ್. ದೆನ್ ಐ ಟೈಪ್ ಇಟ್ ಹಿಯರ್. ಓಕೆ, ಅಷ್ಟು ಮಾಡಿ, ಇಷ್ಟು ಟೈಪ್ ಮಾಡಿದ್ಮೇಲೆ ನೀವು ಇಲ್ಲಿ ಎಲ್ಲಿಗೆ ಬರಬೇಕು, ಲೋಕಲ್ ಹೋಸ್ಟ್ ಬರಬೇಕು. ಡ್ಯಾಶ್ ಬೋರ್ಡ್ಗೆ ಬಂದರೂ ಪರವಾಗಿಲ್ಲ, ಡ್ಯಾಶ್ ಬೋರ್ಡ್ ಆದರೂ ಕೊಡಿ. ಯು ವಿಲ್ ಗೆಟ್ ಇನ್ ಟು ದಿ ಓಕೆ ಹಿಯರ್ ಆ್ಯಂಡ್ ಕ್ಲಿಕ್ ಆನ್ ದ PHP my admin. ಡೈರೆಕ್ಟಾಗಿ ಬರ್ಬೋದು, ಲೋಕಲ್ ಹೋಸ್ಟ್ /PHP my admin ಅಂತ ಕೊಟ್ಟು ಡೈರೆಕ್ಟಾಗಿ ಬರ್ಬೋದು, ಅಥವಾ ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಬಂದು ಬರ್ಬೋದು. ಓಕೆ, ಸೊ ಆ್ಯಕ್ಚುಲಿ ಐ ಹ್ಯಾವ್ ಕ್ರಿಯೇಟೆಡ್ BCA DB here. Okay, can you see here? So ಇಲ್ಲಿ ಯೂಸರ್ ಟೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ, ಎಲ್ಲ ಇದೆ, ನಾಟ್ ಎ ಡೀಲ್. ಓಕೆ, ಐ ವಿಲ್ ಕ್ರಿಯೇಟ್ ಅ ನ್ಯೂ ಥಿಂಗ್ ಫಾರ್ ಯು. ಜಸ್ಟ್ ಐ ಕ್ರಿಯೇಟ್ ಎ ನ್ಯೂ database. Create database, it is showing there. So what is the thing we have? BCA DB1, which you are willing to create. So database is created. You can see here. I just want to create a new table. ತಕ್ಷಣ ಕೇಳ್ತದೆ table. As usual I am creating user table of just 2
ಫೀಲ್ಡ್ಸ್ ಆಯಿತಾ, 2 ಕಾಲಮ್ ಇರೋದು. ಓಕೆ, ಒಂದು ಕಾಲಮ್ ಯು ಹ್ಯಾವ್ ಟು ನೇಮ್ ಇಟ್. ಓಕೆ, ಯೂಸರ್ ನೇಮ್ ಅಂತಾನೆ ಕೊಡಿ, ನೋ ಚೇಂಜ್. ಆ್ಯಂಡ್ ಇಟ್ ಶುಡ್ ಬಿ varchar, ವೆರಿ ಇಂಪಾರ್ಟೆಂಟ್. 30 ಇದ್ರೆ ಸಾಕು. ಸಿಮಿಲರ್ಲಿ ಪಾಸ್ವರ್ಡ್ ಆಫ್ varchar ಕೊಡಿ, ಆ್ಯಂಡ್ ಇದು ಕೂಡ 30 ಇದ್ರೆ ಸಾಕು. don't make it a primary key and all, just make it very simple. Don't go too much, make complication. Just save. It's done. Now table create ಮಾಡಿದ್ಮೇಲೆ you should create one ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕು. ಓಕೆ, ಸೊ ಅದು ಮಾಡಿದ್ಮೇಲೆ ನಿಮಗೆ ಅಟ್ಲೀಸ್ಟ್ ಇಟ್ ಶುಡ್ ಅಥೆಂಟಿಕೇಟ್ ಅಲ್ವಾ. ವ್ಯಾಲ್ಯೂ ಕೊಡಿ, ನಾಟ್ ಇನ್ ಹಿಯರ್. ಯು ಗಿವ್ ಸಮ್ ವ್ಯಾಲ್ಯೂಸ್ ಲೈಕ್ admin. You can use anything. You make it so simple. Okay, let's say go. Yeah, table also inserted. Now I can see the structure of the table and just click on user. You can see here admin 1 2 3 are given, right? So they are visible here. This is how we create a tab database 1 BCADB1 ಕ್ರಿಯೇಟ್ ಮಾಡಿ. ಇದನ್ನ ವಿಡಿಯೋನ ಮತ್ತೆ ಪ್ಲೇ ಮಾಡಿ, ಬ್ಯಾಕ್ ಹೋಗ್ಬಿಟ್ಟು ಪ್ಲೇ ಮಾಡಿ, ನೀವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಗುತ್ತೆ. ಜಸ್ಟ್ ಕ್ರಿಯೇಟ್ ಟೇಬಲ್, ಕ್ರಿಯೇಟ್ ಡಾಟಾಬೇಸ್, BCADB1 ಕೊಟ್ಟೆ, ಆ್ಯಂಡ್ ಕ್ರಿಯೇಟ್ ಟೇಬಲ್ ಕೊಟ್ಟೆ. ಐ ಕ್ರಿಯೇಟೆಡ್ a table user and which are having 2 fields, 2 columns which are username and password, right? So which is of 30 and varchar, right? That's done. This all part is done. Okay, now we go on to I have created now I will move on to our PHP. Okay, how to do that? Localhost, not the dashboard, my prox, right? Okay, so here I have click on last modified, which is 5 ಬಂದಿದೆಯಾ? Yeah, login 5 PHP ಬಂದಿದೆ. Just click on that. Okay, now our username login, I just give the wrong thing first because it should not go like that. I given something like anything. Okay, just login. So invalid username or password, please try again, right? It should come like that. And what was the thing I have given there? Admin and 1 2 3, of course. Say yes, login successful and welcome admin. So name is giving. This is how you do this program. This is quite simple. You can do like by using, and you observe the code also and the procedures which I have told. Please go through all those things.